ಹಾವೇರಿ ಜಿಲ್ಲೆಯಾದ್ಯಂತ ಪ್ರಮುಖವಾಗಿ ಬೆಳೀತಕ್ಕಂಥ ಬೆಳೆ ಅಂದರೆ ಅದು ಮೆಕ್ಕೆಜೋಳ. ಈ ಬಾರಿ ಸಾವಿರಾರು ಹೆಕ್ಟರ್ನಲ್ಲಿ ರೈತರು ಏನಂದರೆ ಮೆಕ್ಕೆಜೋಳ ಬೆಳೆದಿರುವಂಥದ್ದು. ಆದರೆ ಬೆಳೆದ ಬೆಳೆಗೆ ಸರಿಯಾದಂಥ ಬೆಲೆ ಸಿಗದೆ ಬೆಳೆದಂಥ ರೈತ ಕಂಗಾಲಾಗಿರುವಂಥದ್ದು. ಸದ್ಯ ನಾನು ಹಾವೇರಿ ತಾಲೂಕಿನ ಕುಣಿಮಿನಹಳ್ಳಿ ಗ್ರಾಮದ ಬಳಿ ಇದ್ದೀನಿ. ಸದ್ಯ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇರ್ಬೋದು. ರೈತರು ಅದನ್ನು ಬಿತ್ತಿ ಬೆಳೆದು ಆಳು ಕಾಳು ಅಂತೇಳಿ ಸಾಕಷ್ಟು ಒಂದು ಖರ್ಚನ್ನು ಮಾಡ್ತಾರೆ. ಆದರೆ ಆ ಖರ್ಚಿಗೆ ತಕ್ಕಂಥ ರೇಟ್ ಇಲ್ಲ ಅಂತೇಳಿ ಈಗ ರೈತರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಯಾಕಂದರೆ ಈ ಒಂದು ಬೆಳೆ ಬಂದ ನಂತರ ಇದನ್ನು ಆರಿಸ್ಲಿಕ್ಕೇ ತುಂಬ ಸಮಯ ಬೇಕಾಗುತ್ತೆ. ಅದಕ್ಕೂ ಕೂಡ ಸಾಕಷ್ಟು ಆಳುಗಳನ್ನು ತೆಗೆದುಕೊಳ್ಬೇಕು. ಜೊತೆಗೆ ಇದಕ್ಕೆ ಗೊಬ್ಬರ ಆಗಿರ್ಬೋದು, ಅದಕ್ಕೆ ಏನಂತಂದರೆ ಕಳೆ ತೆಗೆಯೋದಾಗಿರ್ಬೋದು, ಈ ರೀತಿಯಾದಂಥ ಖರ್ಚುಗಳನ್ನು ಸುಮಾರು ಒಂದು ಎಕರೆಗೆ ಏನಂದ್ರೂ 15ರಿಂದ 20 ಸಾವಿರವರೆಗೂ ಒಬ್ಬ ರೈತ ಖರ್ಚು ಮಾಡ್ತಾನೆ. ಆದರೆ ಜಿಲ್ಲಾಡಳಿತ ಆಗಿರ್ಬೋದು, ಸಂಬಂಧಪಟ್ಟಂಥ ಸರ್ಕಾರ ಆಗಿರ್ಬೋದು, ಯಾರು ಕೂಡ ಈ ಒಂದು ಮೆಕ್ಕೆಜೋಳ ಬೆಳೀತಕ್ಕಂಥ ರೈತನ ಬಗ್ಗೆ ಮಾತ್ರ ಗಮನ ಹರಿಸ್ತಾನೆ ಇಲ್ಲ ಅಂತಲೇ ಹೇಳ್ಬೋದು. ಪ್ರತಿ ವರ್ಷವೂ ಕೂಡ ರೈತ ಸಾವಿರಾರು ಹೆಕ್ಟರ್ನಲ್ಲಿ ಜಿಲ್ಲೆಯಲ್ಲಿ ಈ ಒಂದು ಮೆಕ್ಕೆಜೋಳ ಬೆಳೆದರೆ ರೈತ ಹೇಳೋದೊಂದೇ, ಇಲ್ಲಿ ರೇಟ್ ಇಲ್ಲ, ಸರಿಯಾದಂಥ ಬೆಳೆಗೆ ರೇಟ್ ಇಲ್ಲ ಅಂತೇಳಿ ತಮ್ಮ ಆಕ್ರೋಶವನ್ನು ಪ್ರತಿ ವರ್ಷವೂ ಕೂಡ ಏನಂತಂದರೆ ಹೊರ ಹಾಕ್ತಾ ಇರುವಂಥದ್ದು. ಸದ್ಯ ನೋಡ್ತಾ ಇರೋ ದೃಶ್ಯದಲ್ಲಿ ಕೂಡ ರೈತರು ಹಗಲಿರುಳು ಅನ್ನದೆ ಈ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಈ ಒಂದು ಟೆಂಟನ್ನು ಹಾಕಿ ಈ ಒಂದು ಕಾಳನ್ನು ಒಣಗಿಸಲು ಎಷ್ಟು ಪ್ರಯತ್ನ ಪಡ್ತಾರೆ ಅಂತಂದರೆ ರಾತ್ರಿ ಹೊತ್ತು ಏನಾದರೂ ಅಪಘಾತ ಸಂಭವಿಸಿದ್ರು ಕೂಡ ಅವರಿಗೆ ಕ್ಯಾರೆ ಅನ್ನೋರಿಲ್ಲ. ಸದ್ಯ ರೈತರಿದ್ದಾರೆ, ರೈತರನ್ನ ಮಾತನಾಡಿಸ್ತೀನಿ. ಏನು ಹೇಳ್ತಾರೆ ಮೆಕ್ಕೆಜೋಳದ ಬಗ್ಗೆ? ಸರ್, ಈಗ ಎಷ್ಟು ಹೆಕ್ಟರ್ ಬೆಳೆದಿದ್ದಾರೆ? ನೀವು ಎಷ್ಟು ಬೆಳೆದಿದ್ದೀರಿ? ಎಷ್ಟಿದೆ ರೇಟ್ ಇವಾಗ? ಸರ್ 1600 1700 ಇವತ್ತು ರೇಟ್ ಕೇಳಕ್ಕೆ ಕುಂತಾರೆ. ಒಂದು DAP ಚೀಲ 1450 ಐತಿ, ಒಂದು 10-26 ಗೊಬ್ಬರ ಚೀಲ 1850 ರೂಪಾಯಿ ಐತ್ರಿ. ಒಂದು ಯೂರಿಯಾ ಗೊಬ್ಬರ ತರಬೇಕಾದ್ರೆ ಪಾಳೆ ಹಚ್ಚೋಬೇಕು. ಈಗ ಮಿಷನ್ 100 ವರ್ಷವಿ ರೇಟ್ ಐತಿ ಅಂತೇಳಿ ರೇಟೇ ಇಲ್ಲ. ಇವತ್ತು ಒಂದು ಎಕರೆ ಲವಣಿ ಮಾಡಿದ್ರು ಲೇಬರ್ಗೆ ಅದಕ್ಕೆ ಸವಾ ಐತ್ರಿ. ಈಗ ಖರೀದಿ ಕೇಂದ್ರ ಇಲ್ರಿ? ಇಲ್ಲಿಗೆ ಖರೀದಿ ಕೇಂದ್ರ ಇಲ್ರಿ. ಇಲ್ಲಿ ಹಾವೇರಿಯಲ್ಲಿ ಇನ್ನೂ ಸ್ಟಾರ್ಟ್ ಮಾಡೇ ಇಲ್ಲ. ನಮಗಿದು ಭಾಳ ಲಾಸ್ ಆಗ್ತಾಯಿದೆ. ಮಳೆ ಒಂದು ಹಾಳು ಮಾಡಿದೆ, ರೇಟ್ನಲ್ಲೂ ಹಾಳಾಗ್ತಿದೆ, ಲೇಬರ್ ಖರ್ಚು ಜಾಸ್ತಿ ಬರ್ತದೆ. ಇಳುವರಿ ನೋಡಿದ್ರೆ 10 ಕ್ವಿಂಟಲ್ ಬರ್ತಾ ಇಲ್ಲ. ಮಳೆಯಿಂದ ನಾವು ಕಳ್ಳಾಸಿ ಕೊಡೋದು, ಕಳೆ ತೆಗೆದ್ರು ಏನು ಮಾಡಿದ್ರೆ ನಮ್ಮ ಪೊಂಗಸ್ ಮಂತಿ ಸರಿಯಾಗಿ ಉತ್ಪನ್ನ ಇಲ್ಲ. ಗೊಬ್ಬರ ರೇಟ್ ಎಲ್ಲ ಜಾಸ್ತಿ ಆಗ್ಬಿಟ್ಟದ್ರಿ. ಎಲ್ಲ 1600-1800 ಯೂರಿಯಾ ಸಿಗಲ್ಲ, ಅದಕ್ಕೆ ಲಿಂಕ್ ಕೇಳ್ತಾರ. ಮೊದಲು ಯೂರಿಯಾ ಗೊಬ್ಬರ ಸಿಗ್ತಾ ಇಲ್ಲ. DAP ಹಾಕಬೇಕು, DAP ಹಾಕಿ ಅದಕ್ಕೂ ಪಾಳೆ ಹಚ್ಬೇಕು. ರೈತರ ಪರಿಸ್ಥಿತಿ ಹಿಂಗೈತೆ. ರೇಟ್ ನೋಡಿದ್ರಿಲ್ಲ. ಖರೀದಿ ಕೇಂದ್ರ ಓಪನ್ ಮಾಡ್ಬೇಕು ಗೌರ್ಮೆಂಟ್ ಖರೀದಿ ಇರ್ತೇವೆ. ನಮ್ಗೆ ಉಳಿತಾಯ ಆಗುತ್ತೆ. ರೇಟ್ ನಾವು 2500 ರೂಪಾಯಿ ಡಿಮಾಂಡ್ ಮಾಡ್ತಿರ್ತೇವೆ. ಆದ್ರೂ ನಮಗೆ ಮೇಕ್ ಬಗ್ದಿಯಲ್ಲಿ 1600-1700 ನಮಗೆ ವರ್ಕೌಟ್ ಆಗ್ತಾ ಇಲ್ಲ. ಇದ್ರ ಖರ್ಚಿಗೆ ನಮಗೆ ಪೂರ್ತಿಸ್ತಿಲ್ಲ ಅಂತ ಹೇಳ್ತಿರ್ತಾರೆ. ಇದಿಷ್ಟು ಏನಂದ್ರೆ ಮೆಕ್ಕೆಜೋಳ ಬೆಳೆದಿರ್ತಕ್ಕಂಥ ರೈತರ ಗೋಳು ಅಂತಾನೆ ಹೇಳ್ಬೋದು. ಪ್ರತಿ ವರ್ಷವೂ ಕೂಡ ಇದೇ ರೀತಿಯಾದಂಥ ಪರಿಸ್ಥಿತಿಯನ್ನು ನಾವು ಎದುರಿಸ್ತೇವೆ. ಅಷ್ಟಾಗಿಯೂ ಕೂಡ ಒಂದು ಖರೀದಿ ಕೇಂದ್ರವನ್ನು ಈ ಜಿಲ್ಲಾಡಳಿತ ಓಪನ್ ಮಾಡ್ತಾ ಇಲ್ಲ. ಆ ಗೊಬ್ಬರಕ್ಕೆ ಮತ್ತು ಕಳೆನಾಶಕ್ಕೆ ಸಾಕಷ್ಟು ಒಂದು ಖರ್ಚನ್ನು ಮಾಡಿದರೂ ಕೂಡ ಆ ಖರ್ಚು ಕೂಡ ನಮಗೆ ಬರಲ್ಲ. ಈ ಹಿನ್ನೆಲೆಯಲ್ಲಿ ನಾವು ಯಾಕೆ ಈ ಮೆಕ್ಕೆಜೋಳ ಬೆಳಿಬೇಕು ಅಂತೇಳಿ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಹೀಗಾಗಿ ಸರ್ಕಾರ ಆದಷ್ಟು ಬೇಗ ಖರೀದಿ ಕೇಂದ್ರ ಓಪನ್ ಮಾಡಬೇಕು. ಅವರು ಹೇಳಿದಂಥ 2500 ರೂಪಾಯಿಯನ್ನು ಕ್ವಿಂಟಲ್ಗೆ ಕೊಡಬೇಕು ಅಂತೇಳಿ ರೈತರಿಗೆ ಹೇಳಿರುವಂಥದ್ದು. ಕ್ಯಾಮ್ರಾಮನ್ ನಿಂಗಪ್ಪ ಜೊತೆ ಶಿವಮಡಿವಾಳರ್, ನ್ಯೂಸ್ ಫಸ್ಟ್ ಹಾವೇರಿ.